ಶ್ರೀಕೃಷ್ಣಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಮದ್ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಚರಿತ್ರೆಯ ಚಿಂತನೆಯ ಈ ಪವಿತ್ರ ಕ್ಷಣಗಳಲ್ಲಿ ಗುರುರಾಯರ ಅವತಾರದ ಪವಿತ್ರ ಕ್ಷಣಗಳನ್ನು ಇಂದು ಅನುಭವಿಸೋಣ. ಮಿಲಿತೌ ಖಲು ದರ್ಶ ಪೂರ್ಣಮಾಸೋ ಫಲದೋ ತದ್ವದಸೋ ಸುತೋ ಸಹಾಯ ನ ಸುಖಾಯ ಭವೇದಿತೀವ ಸೋಯಂ ಪ್ರಭುಮನ್ಯಂ ಸುತಮರ್ಥಯಾಂಬಭೂವ. ದರ್ಶ ಹಾಗೂ ಪೂರ್ಣಮಾಸಗಳು ಅಂತ ಎರಡು ಯಾಗಗಳ ಹೆಸರು. ಇದನ್ನು ಚಾತುರ್ಮಾಸ್ಯ ಕಾಲದಲ್ಲಿ ಎಲ್ಲ ಯಾಜ್ಞಿಕರು ಅನುಷ್ಠಾನ ಮಾಡ್ತಾರೆ. ಆ ಎರಡು ಯಾಗಗಳಲ್ಲಿ ಒಂದನ್ನು ಬಿಟ್ಟರೂ ಕೂಡ ಅದು ಪೂರ್ಣತೆಯನ್ನು ಹೊಂದಲ್ಲ. ದರ್ಶ ಯಾಗವನ್ನು ಮಾಡಬೇಕು, ಪೂರ್ಣಮಾಸ ಯಾಗವನ್ನು ಮಾಡಬೇಕು. ಅದರಂತೆ ಒಬ್ಬ ಮಗ ಹುಟ್ಟಿದ್ರೆ ಪೂರ್ಣತೆ ಉಂಟಾಗಲ್ಲ. ಇಬ್ಬರು ಮಕ್ಕಳು ಬೇಕು. ಇಬ್ಬರು ಒಳ್ಳೆಯ ಗಂಡು ಮಕ್ಕಳು ಹುಟ್ಟಿದ್ರೆ ಸಾಧನೆ ಸುಲಭವಾಗಿ ಸಾಧ್ಯವಾಗುತ್ತೆ. ಹಿರಿಯ ಮಗನಾದ ಗುರುರಾಜನಿಗೆ ಅನುಗುಣವಾಗಿ ಸಹಕಾರಿಯಾದ ಮತ್ತೊಬ್ಬ ಮಗ ಹುಟ್ಟಬೇಕು ಅಂತ ತಿಮ್ಮಣ್ಣ ಭಟ್ಟರು ಆಲೋಚನೆಯನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಪುನಃ ಕುಲದೇವತೆಯಾದ ಶ್ರೀನಿವಾಸ ದೇವರನ್ನೇ ಮೊರೆ ಹೊಂದಿದ್ದಾರೆ. ಆದರೆ ಈ ಬಾರಿ ತಿರುಪತಿ ಕ್ಷೇತ್ರಕ್ಕೆ ಅವರು ತೆರಳಿದಾಗ ಮೊದಲಿಗಿಂತ ಅತ್ಯಂತ ಕಠಿಣವಾಗಿ ತಪಸ್ಸನ್ನು, ಸೇವೆಯನ್ನು ಆಚರಣೆ ಮಾಡಿದ್ದಾರೆ. ಇವರ ತಪಸ್ಸಿಗೆ ಮೆಚ್ಚಿದ ಕುಲದೇವನಾದ ಆ ಶ್ರೀನಿವಾಸ ಅತ್ಯಂತ ಸಂತೃಪ್ತನಾಗಿದ್ದಾನೆ. ಹಿಂದೆ ಎಷ್ಟು ಸಂತೋಷವನ್ನು ಆ ದೇವರು ಹೊಂದಿದ್ದು ಅದಕ್ಕಿಂತ ಹೆಚ್ಚಿನ ಸಂತೋಷವನ್ನು ದೇವರು ಹೊಂದಿದ್ದಾನೆ. ಪೂರ್ಣವಾಗಿ ಅನುಗ್ರಹವನ್ನು ಉಂಟು ಮಾಡಿದ್ದಾನೆ. ದೇವಶ್ರೇಷ್ಠನ ಅವತಾರವಾಗಬೇಕು. ಸಮಸ್ತ ಭೂಲೋಕದಲ್ಲಿ ಒಬ್ಬ ಒಳ್ಳೆಯ ಗುರುವಿನ ಅವಶ್ಯಕತೆ ಇದೆ. ಇದನ್ನೆಲ್ಲವನ್ನು ದೇವರು ಯೋಚನೆ ಮಾಡಿ ಉತ್ತಮ ಪುತ್ರರತ್ನ ಹುಟ್ಟುವಂತೆ ಅನುಗ್ರಹ ಮಾಡಿದ್ದಾನೆ. ಹಿಂದೆ ಇತರಾ ದೇವಿಯಲ್ಲಿ ಮಹಿದಾಸ ಎಂಬುದಾಗಿ ಭಗವಂತ ಅವತಾರವನ್ನು ಮಾಡಿದ್ದ. ಆಗ ಅವಳ ಗರ್ಭದಲ್ಲಿ ದೇವರು ಪ್ರವೇಶ ಮಾಡಿದಾಗ ಆಕೆಯಲ್ಲಿ ದೇವತಾ ಸೌಂದರ್ಯವೇ ಬಂದಿತ್ತು. ಹಾಗೆ ಇವತ್ತಿನ ದಿವಸವೂ ಕೂಡ ತಿಮ್ಮಣ್ಣ ಭಟ್ಟರ ಪತ್ನಿಯಾದ ಗೋಪಿಕಾಂಬೆಯಲ್ಲಿ ಯಾವಾಗ ಗುರುರಾಯರು ಗರ್ಭ ಪ್ರವೇಶವನ್ನು ಮಾಡ್ತಾರೋ ಅದು ದೇವಗರ್ಭ, ಅದು ಭಕ್ತರ ಕಲ್ಪವೃಕ್ಷ, ಅದು ಭಕ್ತರ ಕಾಮಧೇನು. ಉದರದಲ್ಲಿ ಧಾರಣೆ ಮಾಡಿದಾಗ ಆಕೆಯಲ್ಲೂ ಕೂಡ ದೇವತಾ ಕಳೆ ಬರುತ್ತೆ. ದೇವತಾ ಸ್ತ್ರೀಯಂತೆ ಕಂಗೊಳಿಸ್ತಾಳೆ ಗೋಪಿಕಾಂಬೆ. ಗುರುರಾಯರನ್ನ ಗರ್ಭದಲ್ಲಿ ಧಾರಣೆ ಮಾಡಿದಾಗ ಆ ಗೋಪಿಕಾಂಬೆ ನಡೀತಾ ಹೋದರೆ ಎಲ್ಲೆಡೆಯೂ ಕೂಡ ಜ್ಯೋತಿ ಬೆಳಗ್ತಾ ಇತ್ತಂತೆ. ಮತ್ತು ಆಕೆಗೆ ಯಾವ ಸುಖ ಪದಾರ್ಥಗಳ ಬಗ್ಗೆ ಅಭಿರುಚಿಯೇ ಬರ್ತಾ ಇಲ್ಲ. ಐಹಿಕವಾದ ಸುಖ ಪದಾರ್ಥಗಳನ್ನು ಯಾವುದನ್ನು ನೋಡಿದ್ರೂ ಬೇಡ ಅನ್ನುವಂತಹ ಅಪೇಕ್ಷೆ ಬರ್ತಾ ಇದೆ. ಯಾವಾಗಲೂ ದೇವರ ಸ್ಮರಣೆ, ದೇವರ ಚಿಂತನೆ, ಇವುಗಳಲ್ಲಿ ಆಸಕ್ತಿ ಆಕೆಗೆ ಹೆಚ್ಚು ಆಗ್ತಾ ಇದೆ. ಅನುರಾಗವೇ ಇಲ್ಲ, ಕೇವಲ ವಿರಾಗ ಮಾತ್ರ. ವಿರಕ್ತಳಾಗಿ ದಿನಗಳನ್ನು ಕಳೀತಾಳೆ ಆಕೆ ಗರ್ಭವತಿಯಾದಾಗ. ನಿರಂತರ ಪ್ರಸನ್ನ ಚಿತ್ತತೆ, ಶಾಂತ ಸ್ವಭಾವ, ಕಾರುಣ್ಯ, ಯಾವ ಅಸೂಯೆ ಮೊದಲಾದ ದೋಷಗಳೂ ಆಕೆಯಲ್ಲಿ ಇಲ್ಲ. ಮತ್ತು ಸುವಾಸನೆಯ ಕೆಂಪು ಮಣ್ಣನ್ನು ತಿನ್ನಬೇಕು ಅನ್ನುವಂಥ ಆಸೆ ಮಾತ್ರ ಆಕೆಗೆ ಬರುತ್ತಂತೆ. ಗರ್ಭದಲ್ಲಿರುವ ಕಾವಿಧಾರಿ ಇದೆಲ್ಲವನ್ನು ಮೊದಲೇ ಸೂಚನೆ ಮಾಡ್ತಾ ಇದ್ದಾನೆ. ಮತ್ತು ತೀರ್ಥ ಕ್ಷೇತ್ರವನ್ನು ಯಾತ್ರೆ ಮಾಡಬೇಕು, ತೀರ್ಥಗಳಲ್ಲಿ ಸ್ನಾನ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಗೋಪಿಕಾಂಬೆಗೆ ಬರ್ತಾ ಇದೆ. ಮನೆಯಲ್ಲಿ ರುಚಿ ರುಚಿ ಅಡುಗೆಗಳು ಅಥವಾ ಉಂಡೆಗಳು, ಚಕ್ಕುಲಿಗಳು ಯಾವುದರ ಬಗ್ಗೆಯೂ ಆಕೆಗೆ ಆಸಕ್ತಿ ಇಲ್ಲ. ಸುತ್ತಮುತ್ತಲೂ ಇರುವವರೆಲ್ಲರೂ ಕೂಡ ಏನು ಬಯಕೆ ಅಂತ ಕೇಳ್ತಾರೆ. ಆಕೆಗೆ ಯಾವ ಬಯಕೆಯೂ ಇಲ್ಲ. ಕೆಂಪು ಮಣ್ಣು ಕೊಡಿ ಸಾಕು, ಅದನ್ನೇ ತಿಂತೀನಿ ಅಂತ ಅಷ್ಟು ಮಾತ್ರ ಉತ್ತರವನ್ನು ಹೇಳ್ತಾಳೆ. ಹರಿಭಕ್ತರ ಮನೆಯಲ್ಲಿ ಹರಿಭಜನೆ ಮಾಡೋಣ ಅನ್ನುವಂಥ ಅಪೇಕ್ಷೆ ಆಕೆಗೆ ಬರುತ್ತೆ. ಸ್ವತಃ ಅನೇಕ ಪದ್ಯಗಳನ್ನು ರಚನೆ ಮಾಡಿ ಆಕೆ ದೇವರ ಮುಂದೆ ಹಾಡ್ತಾ ಇಲ್ಲಂತೆ. ಹೀಗೆ ಗೋಪಿಕಾಂಬೆ ತನ್ನ ಸ್ನೇಹಿತರಿಗೆ ಭಗವತ್ ಕಥೆಗಳನ್ನು ಹೇಳ್ತಾ ಇರ್ತಾಳಂತೆ. ಬಣ್ಣ ಬಣ್ಣದ ರೇಷ್ಮೆ ಸೀರೆ ಉಟ್ಟುಕೊಳ್ಳೋದು, ಚಿನ್ನ ಒಡವೆಗಳನ್ನು ಅಲಂಕಾರ ಮಾಡಿಕೊಳ್ಳೋದು, ಇದ್ಯಾವುದೂ ಆಕೆಗೆ ಇಷ್ಟವೇ ಆಗ್ತಿರಲಿಲ್ಲ.
ಹೀಗೆ ಗರ್ಭ ಎಷ್ಟು ಚೆನ್ನಾಗಿ ಬೆಳೀತಾ ಹೋಯಿತೋ ಅಷ್ಟು ಚೆನ್ನಾಗಿ ಈಕೆಯು ಕೂಡ ಗುಣಾಗ್ರಣಿಯಾಗಿ ಬೆಳೀತಾ ಹೋಗ್ತಾಳೆ. ಪ್ರತಿಯೊಬ್ಬರಿಗೂ ಒಂದು ಅಚ್ಚರಿ ಇವಳನ್ನು ನೋಡಿದಾಗ ಉಂಟಾಗುತ್ತೆ. ಹೀಗಿರಬೇಕಾದ್ರೆ ತಿಮ್ಮಣ್ಣ ಭಟ್ಟರಿಂದ ಗೋಪಿಕಾಂಬೆಯಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷರ ಅವತಾರ ಉಂಟಾಗುತ್ತೆ. ಅಸವಿಷ್ಟಸುತಂ ದ್ವಿಜೇಂದ್ರ ಪತ್ನಿ ಶುಭಲಗ್ನೆ ಪರಿಪೂರ್ಣ ದೃಷ್ಟಿಭಾಜಿ ಅಖಿಲ ದ್ವಿಜರಾಜ ವಂದನೀಯಂ ದ್ವಿಜರಾಜಂ ದಿಗಿವ್ಯಾಮರಾಧಿಪಸ್ಯ. ಅದೊಂದು ಶುಭಲಗ್ನ. ಚಂದ್ರ ಹಾಗೂ ಗುರು ಇಬ್ಬರು ಜಾತಕದಲ್ಲಿ ತುಂಬ ಮುಖ್ಯ. ಅವರ ದೃಷ್ಟಿಯನ್ನು ಹೊಂದಿರುವ ಒಳ್ಳೆಯ ಲಗ್ನ. ಗೋಪಿಕಾಂಬೆ ತನ್ನ ಗರ್ಭದಲ್ಲಿ ಧರಿಸಿರುವಂತಹ ಮಗುವಿಗೆ ಇಂತಹ ಶುಭ ಲಗ್ನದಲ್ಲಿ ಜನ್ಮವನ್ನು ನೀಡುತ್ತಾಳೆ. ಹೇಗೆ ಪೂರ್ವ ದಿಕ್ಕು ಚಂದ್ರನಿಂದ ಕಂಗೊಳಿಸುತ್ತೋ ಹಾಗೆ ಕಲಿಯುಗದಲ್ಲಿ ಗೋಪಿಕಾಂಬೆ ಆ ಮಗುವಿಗೆ ಜನ್ಮವನ್ನು ನೀಡಿ ಕಂಗೊಳಿಸ್ತಾಳೆ. ಪೂರ್ವ ದಿಕ್ಕಿನಂತೆ ಕಾಣಿಸ್ತಾಳೆ. ಶ್ರೇಷ್ಠ ಪುತ್ರರತ್ನನನ್ನು ಪ್ರಸವಿಸ್ತಾಳೆ. ವೃಷಭ ಲಗ್ನದಲ್ಲಿ ಮನ್ಮಥನಾಮ ಸಂವತ್ಸರ ಫಾಲ್ಗುಣ ಮಾಸ ಶುಕ್ಲ ಪಕ್ಷದ ಸಪ್ತಮಿ ದಿವಸ ಗುರುವಾರ ಮೃಗಶಿರ ನಕ್ಷತ್ರ ವೃಷಭ ರಾಶಿ. ಈ ಒಂದು ಪವಿತ್ರ ಲಗ್ನದಲ್ಲಿ ಗುರುರಾಯರು ಭೂಲೋಕದಲ್ಲಿ ಭುವನಗಿರಿ ಕ್ಷೇತ್ರದಲ್ಲಿ ಅವತಾರವನ್ನು ಮಾಡ್ತಾರೆ. ಆಗ ಕ್ರಿಸ್ತಶಕ 1595. ಪುತ್ರೋತ್ಸವದ ವಾರ್ತೆ ತಂದೆಯಾದ ತಿಮ್ಮಣ್ಣಾಚಾರ್ಯರಿಗೂ ಕೂಡ ಕೇಳಿಸುತ್ತೆ. ಅವರು ಕೂಡಲೇ ಮಂಗಳ ಸ್ನಾನವನ್ನು ಮಾಡ್ತಾರೆ. ಆನಂದ ಸಮುದ್ರದಲ್ಲೇ ಮುಳುಗುತ್ತಾರೆ. ಪಿತೃದೇವತೆಗಳ ಋಣ ಪರಿಹಾರಕ್ಕೋಸ್ಕರ ಸಂತೋಷದ ಸಮುದ್ರದಿಂದ ಮೇಲೆದ್ದು ಬರ್ತಾರೆ. ಉದಯಾಸ್ತಪಟೀರಹೇಮ ಪೃಥ್ವೀ ಧರಪರ್ಯಂತ ಧರಾಚರೈರ್ಜನೋಘೈ ಅಭಿವಂಜಯಿತೀವ ಬಾಲಕಸ್ಯ ವ್ಯತನೋದ್ವೆಂಕಟನಾಥ ನಾಮತಾತಃ. ತಿಮ್ಮಣ್ಣ ಭಟ್ಟರು ಆ ಮಗುವಿಗೆ ವೆಂಕಟನಾಥ ಅನ್ನುವಂತಹ ನಾಮಕರಣವನ್ನು ಮಾಡ್ತಾರೆ. ಆ ಹೆಸರು ಸಾರ್ಥಕವಾಗುತ್ತೆ. ಯಾಕೆ ಅಂದರೆ ವೆಂಕಟನಾಥ ಅಂತ ವಾಸ್ತವವಾಗಿ ಅವರ ಹೆಸರಿಟ್ಟಿದ್ದು ತಮ್ಮ ತಿರುಪತಿ ಶ್ರೀನಿವಾಸ ದೇವರ ಸ್ಮರಣೆ ಆಗಲಿ ಅಂತ. ಆದರೆ ಯಾವುದೇ ಒಂದು ಗ್ರಾಮದ ದೇವಾಲಯದಲ್ಲಿ ಆಯಾ ಗ್ರಾಮಕ್ಕೆ ಸಂಬಂಧಪಟ್ಟ ಪ್ರತೀಕವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಅಲ್ವಾ. ಆ ದೇವತೆ ಆ ಗ್ರಾಮಕ್ಕೆ ಮಾತ್ರ ಹೆಸರುವಾಸಿ. ಆದರೆ ವೆಂಕಟನಾಥ ಅಂದರೆ ವೆಂಕಟೇಶ ದೇವರು ಶ್ರೀನಿವಾಸ ದೇವರು ಒಂದು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದಾರಾ? ಇಲ್ಲ. ಸಮಗ್ರ ಭೂಮಂಡಲದಲ್ಲಿ ಎಲ್ಲ ಭಕ್ತ ಜನರಿಂದಲೂ ಕೂಡ ಅವರು ವಂದ್ಯರಾಗಿದ್ದಾರೆ, ಆರಾಧ್ಯರಾಗಿದ್ದಾರೆ. ಅವನಂತೆ ಅಂದರೆ ತಿರುಪತಿ ಶ್ರೀನಿವಾಸನಂತೆ ಈ ಬಾಲಕನೂ ಕೂಡ ಮುಂದೆ ಭೂಮಂಡಲದಲ್ಲಿ ಎಲ್ಲ ಭಕ್ತ ಜನರಿಂದ ಆರಾಧ್ಯನಾಗ್ತಾನೆ. ಅದನ್ನು ಸೂಚನೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಶ್ರೀನಿವಾಸನ ಹೆಸರನ್ನೇ ಇವನು ಕೂಡ ಇಟ್ಕೊಂಡಿದ್ದಾನೆ, ವೆಂಕಟನಾಥ ಅಂತ. ಆ ತಿಮ್ಮಣ್ಣ ಭಟ್ಟರು ಇವನಿಗೆ ವೆಂಕಟನಾಥ ಅನ್ನುವಂತಹ ಅದ್ಭುತವಾದ ನಾಮಕರಣವನ್ನು ಮಾಡ್ತಾರೆ. ಮತ್ತು ವೆಂಕಟನಾಥ ಅಂದರೆ ಭಕ್ತರ ಪಾಪಗಳನ್ನು ನಾಶ ಮಾಡುವುದರಲ್ಲಿ ಅಗ್ರೇಸರ ಅಂತ ಅರ್ಥ. ವೇಮ್ ಅಂದರೆ ಪಾಪಗಳು, ಕಟ ಅಂದರೆ ನಾಶ ಮಾಡೋದು, ನಾಥ ಅಂದರೆ ಅದಕ್ಕೆ ಸ್ವಾಮಿ ಅಂತ ಅರ್ಥ. ಅದರಂತೆ ಈ ಮಗು ಕೂಡ ವೆಂಕಟನಾಥ ಎಲ್ಲ ಭಕ್ತರ ಪಾಪಗಳನ್ನು ನಾಶ ಮಾಡುತ್ತೆ. ಆದ್ದರಿಂದಲೂ ಕೂಡ ಈತ ವೆಂಕಟನಾಥ ಅನ್ನುವಂಥ ಹೆಸರು ಸಾರ್ಥಕವಾಗುತ್ತೆ. ತಿಮ್ಮಣ್ಣ ಭಟ್ಟರು ನಾಮಕರಣ ಮಹೋತ್ಸವವನ್ನು ಚೆನ್ನಾಗಿ ಮಾಡ್ತಾರೆ. ಧಾರಾಳವಾಗಿ ಎಲ್ಲರಿಗೂ ಕೂಡ ದಕ್ಷಿಣೆಯನ್ನು ಕೊಡ್ತಾರೆ. ವಿವಿಧವಾದ ಭಕ್ಷ್ಯ ಭೋಜ್ಯಗಳನ್ನು ಮಾಡಿಸಿ ಎಲ್ಲರನ್ನೂ ಕೂಡ ತೃಪ್ತಿಪಡಿಸ್ತಾರೆ. ಅಲ್ಲಿಂದಲೇ ಪ್ರಾರಂಭ ಆಯಿತು ಎಲ್ಲ ಭಕ್ತರಿಗೆ ಸುಗ್ರಾಸ ಭೋಜನ. ರಾಯರ ಹೆಸರಿನಲ್ಲಿ ಸುಗ್ರಾಸ ಭೋಜನ ನಾಮಕರಣದ ದಿವಸವೇ ಪ್ರಾರಂಭ ಆಯಿತು. ಹೀಗೆ ಗುರುರಾಯರು ಅವತಾರವನ್ನು ಮಾಡಿದ್ದಾರೆ. ವೆಂಕಟನಾಥ ಅನ್ನುವಂತಹ ನಾಮಧೇಯವನ್ನು ಹೊಂದಿದ್ದಾರೆ. ಕಾಲಕ್ರಮದಲ್ಲಿ ವೆಂಕಟನಾಥ ಅಂಬೆಗಾಲು ಇಡಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಮಕ್ಕಳ ಸ್ವಭಾವಕ್ಕೆ ಅನುಗುಣವಾಗಿ
ಅಂಬೆಗಾಲನ್ನು ಇಡುತ್ತಾ ಮನೆಯ ತುಂಬ ಓಡಾಡಿದ್ದಾನೆ. ಒಂದೇ ಕಾಲಕ್ಕೆ ಅಂದರೆ ಸಾಮಾನ್ಯವಾಗಿ ಮಕ್ಕಳು ಅಂದರೆ 2 ಕೈ 2 ಕಾಲನ್ನು ಉಪಯೋಗಿಸಿ ನಡೀತಾರೆ. ಅಂದರೆ ಎತ್ತುಗಳು ಥರ, ಹಸುವಿನ ಥರ ನಡೆಯುತ್ತವೆ ಮಕ್ಕಳು. ಈತ ಯಾಕೆ ಹೀಗೆ ಅಂಬೆಗಾಲಿಟ್ಟು ನಡೀತಾ ಇದ್ದ ಅಂದರೆ, ಉಳಿದ ಮಕ್ಕಳಂತೆ ಅಂಬೆಗಾಲಿಡೋದು ಉದ್ದೇಶ ಅಲ್ಲ, ಇವನು ಹಸು ಅಂತ ತೋರಿಸ್ಬೇಕಾಗಿದೆ. ಅರ್ಥಾತ್ ಕಾಮಧೇನು ಆಗಿದ್ದಾನೆ. ಎಲ್ಲ ಭಕ್ತರಿಗೆ ಇಷ್ಟಾರ್ಥಗಳನ್ನು ನೀಡಲಿಕ್ಕೆ ಇವನು ಕಾಮಧೇನು ಆಗ್ತಾನಲ್ಲ ಮುಂದೆ, ಅದಕ್ಕೋಸ್ಕರ ಹಸುವಿನಂತೆ ನಡೀತಾ ಇದ್ದ ಅಂತ ಇಲ್ಲಿ ನಾರಾಯಣ ಪಂಡಿತರು ಗ್ರಂಥದಲ್ಲಿ ವರ್ಣನೆಯನ್ನು ಮಾಡುತ್ತಾರೆ. ಮತ್ತು ಈತನು ಕೂಡ ಕೃಷ್ಣನಂತೆ ತನ್ನ ಕಾಲಿನ ಹೆಬ್ಬೆರಳನ್ನು ಬಾಯಲ್ಲಿ ಇಟ್ಟು ಅದನ್ನು ಚೀಪ್ತಾ ಇದ್ದ. ಅದು ಆಲದೆಲೆಯ ಮೇಲೆ ಮಲಗಿರುವಂತಹ ಕೃಷ್ಣನಾಮ ಸ್ಮರಣೆ ಮಾಡಿ ಅಂತ ಸೂಚನೆ ಮಾಡುವಂತೆ ಇತ್ತು. ಹೀಗೆ ಮತ್ತೆ ಅವನು ಕೆಲವೊಮ್ಮೆ ಓಡಾಡ್ತಾ ಬೀಳ್ತಾ ಇದ್ದ, ಎಡವುತ್ತಾ ಇದ್ದ. ಯಾಕೆ ಅಂದರೆ ಅದೆಲ್ಲವೂ ದೇವರಿಗೆ ಅವನು ಮಾಡ್ತಾ ಇರುವಂತಹ ನಮಸ್ಕಾರಗಳೇ ಆಗಿತ್ತು ಹೊರತು ಉಳಿದ ಮಕ್ಕಳಂತೆ ತಿಳ್ಕೊಳ್ಬೇಡಿ ಅಂತ ವರ್ಣನೆ ಮಾಡ್ತಾರೆ. ಮಹನೀಯ ಗುಣಸ್ಯ ಮಾಸಿ ಷಷ್ಠೇ ಸುತಮನ್ನಾಶನನಾಮ ಧರ್ಮವಂತಂ ಅತನಿಷ್ಠತತಸ್ತೃತೀಯ ವರ್ಷೇ ಚತುರಸ್ಯಾಸ್ಯ ಚಕಾರ ಚೌಲಕರ್ಮ. ಈಗ ಮಗುವಿಗೆ 6ನೇ ತಿಂಗಳು. ಆಗ ತಿಮ್ಮಣ್ಣ ಭಟ್ಟರು ವಿಧಿ ಪ್ರಕಾರವಾಗಿ ಅನ್ನಪ್ರಾಶನ ಸಂಸ್ಕಾರವನ್ನು ಮಾಡಿದ್ದಾರೆ. ಆ ಮಗು ಹಾಗೆ ಬೆಳೀತಾ ಬೆಳೀತಾ ಈಗ 3ನೇ ವರ್ಷಕ್ಕೆ ಕಾಲಿಟ್ಟಿದೆ. ಆಗ ಅದಕ್ಕೆ ಚೌಲಕರ್ಮವನ್ನು ಮಾಡಿದ್ದಾರೆ. ಮುಂದೆ ಆ ವೆಂಕಟನಾಥನಿಗೆ ತಿಮ್ಮಣ್ಣ ಭಟ್ಟರು ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡ್ತಾರೆ. ವಿಲಿಖ್ಯ ಭೂಮೋ ಪ್ರಥಮಂ ಕುಮಾರಂ ರೇಖಾಮಿಮಾಮೋಮಿತಿ ಸಂಪಠೇತಿ ಪಿತ್ರಾ ನಿಯುಕ್ತಃ ಪುನರಬ್ರವೀತ್ತಂ ಅಲ್ಪೇ ಕಥಂ ವಾ ಗುಣಪೂರ್ಣ ಸಂಜ್ಞಾ. ಆ ಮಗುವಿಗೆ ಅಕ್ಷರಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಭೂಮಿಯ ಮೇಲೆ ಧಾನ್ಯದಲ್ಲಿ ಪ್ರಣವವನ್ನು ಮೊದಲು ಬರೆಸಿ ಮಗುವಿಗೆ ಅಕ್ಷರಾಭ್ಯಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಆಗ ಆ ಮಗು ಕೇಳುತ್ತೆ, ಇಷ್ಟು ಸಣ್ಣ ಅಕ್ಷರದಲ್ಲಿ ದೇವರ ಅನಂತ ಗುಣಗಳು ಹೇಗೆ ಅಡಗಿವೆ? ಯಾಕೆಂದರೆ ಈ ಒಂದೇ ಅಕ್ಷರ ದೇವರ ಗುಣಪರಿಪೂರ್ಣತ್ವವನ್ನು ಹೇಳುತ್ತೆ ಅಲ್ವಾ? ಈ ಒಂದು ಪುಟ್ಟ ಅಕ್ಷರದಲ್ಲಿ ಅದು ಹೇಗೆ ದೇವರ ಗುಣಪರಿಪೂರ್ಣತ್ವ ಅಡಗಿದೆ? ಅಪ್ಪ ಉತ್ತರ ಹೇಳಿ ಅಂತ ಕೇಳುತ್ತಂತೆ. ಆ ಮಗುವಿನ ಪ್ರಶ್ನೆಯನ್ನು ಕೇಳೇ ಅವರ ತಂದೆಗೆ ಆಶ್ಚರ್ಯ ಆಗಿಬಿಡುತ್ತೆ. ಇಂತಹ ಮಗುವನ್ನು ಪಡೆದ ನಾವು ನಿಜಕ್ಕೂ ಕೂಡ ಭಾಗ್ಯಶಾಲಿಗಳು ಅಂತ ತಂದೆ ತಾಯಿಗಳು ಸಂತೃಪ್ತರಾಗ್ತಾರೆ. ಯಾಕೆಂದರೆ ಅಂಥ ಪ್ರಶ್ನೆಯನ್ನು ಮಾಡಬೇಕು ಅಂದರೆ ಈಗಾಗಲೇ ಒಳಗಡೆ ಅಷ್ಟು ವಿಷಯಗಳು ಗೊತ್ತಿರಬೇಕು, ಅಂದರೆ ಮಾತ್ರ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ. ಹೀಗೆ ಅವರು ಧನ್ಯತಾ ಭಾವವನ್ನು ಹೊಂದುತ್ತಾರೆ. ನಿತ್ಯವೂ ಕಾಲಗಳು ಕಳೆದಂತೆ ಆ ಮಗುವಿನ ಒಂದೊಂದೇ ಚರ್ಯೆಗಳನ್ನು ಗಮನಿಸ್ತಾ ಇದ್ದರೆ ಸಾಮಾನ್ಯ ಮನುಷ್ಯರ ಚರ್ಯೆಯಂತೆ ಇರೋದೇ ಇಲ್ಲ, ಎಲ್ಲವೂ ಕೂಡ ಲೋಕವಿಲಕ್ಷಣವಾಗಿ ಇರುತ್ತವೆ. ಅಂತಹ ಆ ಮಗುವಿನ ಪ್ರತಿಯೊಂದು ಲೀಲೆಗಳನ್ನು ಕಂಡು ತಂದೆ ತಾಯಿಯಂದಿರು ಧನ್ಯರಾಗ್ತಾರೆ, ಅಚ್ಚರಿಯನ್ನು ಹೊಂದುತ್ತಾರೆ ಮತ್ತು ಪ್ರತಿಯೊಂದು ಕ್ಷಣದಲ್ಲೂ ಆ ದೇವರಿಗೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾರೆ. ಏನೇ ಆದರೂ ಆ ಮಗು ವೆಂಕಟನಾಥ ಬಾಲ್ಯದಲ್ಲೂ ಕೂಡ ದೇವರ ಸ್ಮರಣೆ ಮಾಡೋದು, ಜ್ಞಾನ ಸಂಪಾದನೆ ಮಾಡೋದು ಮತ್ತು ಹಿರಿಯರ ಸೇವೆಯನ್ನು ಮಾಡೋದು, ಹೀಗೆ ಸಹಜವಾಗಿ ಎಲ್ಲ ಗುಣಗಳನ್ನು ಕಲಿತು ಬಿಡ್ತಾನೆ. ಆ ವೆಂಕಟನಾಥ ಸಣ್ಣ ವಯಸ್ಸಿನಿಂದ ಅಂದರೆ 3ನೇ ವಯಸ್ಸಿನಿಂದಲೇ ಅಧ್ಯಯನವನ್ನು ಪ್ರಾರಂಭ ಮಾಡಿದ್ದಾನೆ. ಹೊಸ ಹೊಸ ವಿಷಯಗಳನ್ನು ತಿಳಿದುಕೊಳ್ಳೋದು, ಪ್ರತಿಯೊಂದು ಆಟದಲ್ಲೂ ಕೂಡ ಹೊಸ ಹೊಸ ಆವಿಷ್ಕಾರವನ್ನು ಮಾಡಿ ಅದನ್ನು ದೇವರಲ್ಲಿ ಸಮನ್ವಯ ಮಾಡೋದು, ಮತ್ತು ತನ್ನ ಜೊತೆಯಲ್ಲಿರುವಂತಹ ಉಳಿದ ಮಕ್ಕಳಿಗೆ ಅದನ್ನು ಹೇಳಿಕೊಡೋದು. ಹೇಗೆ ಹಿರಣ್ಯಕಶ್ಯಪುವಿನ ಗುರುಕುಲದಲ್ಲಿ ಆ ಪ್ರಹ್ಲಾದ ತನ್ನ ಉಳಿದ ದೈತ್ಯ ಬಾಲಕರಿಗೆ ಹೊಸ ಹೊಸ ವಿಷಯಗಳನ್ನು ಹೇಳಿಕೊಡ್ತಾ ಇದ್ನು, ಅದರಂತೆ ಈ ವೆಂಕಟನಾಥನು ಕೂಡ ಆ ಪ್ರಹ್ಲಾದನಂತೆ ತಾನು ತಿಳಿದ ಎಲ್ಲ ವಿಷಯಗಳನ್ನು ತನ್ನ ಸಹಪಾಠಿಗಳಿಗೆ ಹೇಳಿಕೊಡ್ತಾ ಇದ್ದ. ದೇವರ ಬಗ್ಗೆ ಅತ್ಯಂತ ಸುಂದರವಾಗಿ ವರ್ಣನೆ ಮಾಡ್ತಾ ಇದ್ದ. ಅದನ್ನೆಲ್ಲ ನೋಡಿ ಇಲ್ಯಾರೂ ಹಿರಣ್ಯಕಶ್ಯಪು ಇರಲಿಲ್ಲ ಅಷ್ಟೆ,
ಅದನ್ನೆಲ್ಲ ನೋಡಿ ತಂದೆ ತಾಯಿಗಳು ತುಂಬ ಸಂತೋಷವನ್ನು ಹೊಂದುತ್ತಾ ಇದ್ದರು ಮತ್ತು ಎಲ್ಲರೂ ಕೂಡ ಆಶ್ಚರ್ಯವನ್ನು ಹೊಂದುತ್ತಾ ಇದ್ದರು. ಹೀಗೆ ವೆಂಕಟನಾಥನ ಒಂದು ಜನ್ಮವೇ ಒಂದು ಅದ್ಭುತ, ಅವನ ಬಾಲ್ಯಲೀಲೆ ಮತ್ತಷ್ಟು ಅದ್ಭುತ ಎಂಬುದಾಗಿ ಹೇಳ್ತಾ, ಇಂತಹ ಶ್ರೀ ಗುರುರಾಯರು ನಮಗೆ ಅನುಗ್ರಹವನ್ನು ಉಂಟು ಮಾಡಲಿ, ನಮ್ಮ ಜೀವನವನ್ನು ಸಾರ್ಥಕಗೊಳಿಸಲಿ. ಶ್ರೀಕೃಷ್ಣ ಅರ್ಪಣಮಸ್ತು.